ಇವತ್ತಿನ ಆದೇಶ ಲೋಕಾಯುಕ್ತ ಪೊಲೀಸ್ ಮೈಸೂರಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಇನ್ವೆಸ್ಟಿಗೇಷನ್ ಒಂದ್ 3 ತಿಂಗಳ ಒಳಗಡೆ ಕಂಪ್ಲೀಟ್ ಆಗ್ಬೇಕು ಅಂತ. ಸೊ ಈಗ FIR ರಿಜಿಸ್ಟರ್ ಆಗಿ ಇನ್ವೆಸ್ಟಿಗೇಷನ್ ಶುರು ಆಗ್ಬಿಟ್ರೆ 3 ತಿಂಗಳ ಒಳಗಡೆ ರಿಪೋರ್ಟ್ ಏನಾಗುತ್ತೆ ಅಂತ ನೋಡೋಣ. ಇವಾಗ ಸಿಎಂ ಅವರನ್ನ ಬಂಧಿಸುವ ಅಧಿಕಾರ ಈಗ ತನಿಖೆ ನಡೆಸುವಂತ ಸಂದರ್ಭದಲ್ಲಿ ಹೌದು, ಎಲ್ಲರಿಗೂ ಆಪರ್ಚುನಿಟಿ ಇರುತ್ತೆ ಕೋರ್ಟ್ ಹೋಗಿ ಚಾಲೆಂಜ್ ಮಾಡಕ್ಕೆ. ಈಗ ಅವರು ಒಂದು ನಿನ್ನೆ ಆನರಬಲ್ ಹೈಕೋರ್ಟ್ ಸಿಂಗಲ್ ಬೆಂಚ್ ಆರ್ಡರ್ ನ ಅವರು ಚಾಲೆಂಜ್ ಮಾಡ್ತಾರೋ ಇಲ್ವೋ ಅದೊಂದು, ಇನ್ನೊಂದು ಇವತ್ತು ಆರ್ಡರ್ ಅಗೇನ್ ಇಟ್ಸ್ ಸೆಟ್ ಬ್ಯಾಕ್. ಇಟ್ ಇಸ್ ಅಪ್ ಟು ದೆಮ್. ಇವತ್ತು ಆರ್ಡರ್ ಆಗಿರೋದು, ಇವತ್ತು ಕೋರ್ಟ್ ತುಂಬಾ ಡೀಟೇಲ್ ಆಗಿ ಕಂಪ್ಲೇಂಟ್ ಎಲ್ಲಿಂದ ಶುರು ಆಯ್ತು, ದೇವರಾಜು ಇಂದ ಹೆಂಗೆ ಇದು ಚೇಂಜ್ ಆಫ್ ಸೇಲ್ ಡೀಡ್ ಆಗಿ, ಆಮೇಲೆ ಗಿಫ್ಟ್ ಡೀಡ್ ಆಗಿ, ಅದಾದ್ಮೇಲೆ A2 that is wife of the honorable chief minister ಅವರು ನಮ್ಗೆ ಕಾಂಪನ್ಸೇಟರಿ ಸೈಟ್ಸ್ ಕೊಡಿ ಅಂತ ಕೇಳಿ, ಇದು ಯಾವ ಸ್ಟೇಜ್ ಅಲ್ಲಿ ಹೆಂಗ್ ನಡೀತು ಅಂತ ಕೋರ್ಟ್ ಡೀಟೇಲ್ ಆಗಿ ಅವರು ಆರ್ಡರ್ ಅಲ್ಲಿ ಹೇಳಿದ್ದಾರೆ. ಆಮೇಲೆ ಇಸ್ ಆಲ್ಸೋ ರೆಫರ್ಡ್ ಟು ಆನರಬಲ್ ಗವರ್ನರ್ಸ್ ಅಪ್ರೂವಲ್ ಆಗಿದೆ ಅಂತ. ಆಮೇಲೆ ಹೈಕೋರ್ಟ್ ಅಬ್ಸರ್ವೇಷನ್ ಒಂದು 2 ಮೆನ್ಷನ್ ಮಾಡಿದ್ದಾರೆ. ಈಗ ಅವರು ಹೀಸ್ ಆಫ್ ದಿ ಒಪಿನಿಯನ್ ದಟ್ ವಿ ಹ್ಯಾವ್ ಮೇಡ್ ಔಟ್ ಅ ಕೇಸ್, ಅದಕ್ಕೆ ಅವರು ಲೋಕಾಯುಕ್ತ ಮೈಸೂರ್ನ ಡೈರೆಕ್ಟ್ ಮಾಡಿದ್ದಾರೆ. ಅದು ಅವ್ರ ಏನ್ ಹೇಳಿದ್ದಾರೆ ಅಂತಂದ್ರೆ ಇವರೆಲ್ಲ ಫ್ಯಾಮಿಲಿ ಮೆಂಬರ್ಸ್. ಇನ್ನೊಂದು ದೇವರಾಜ್ ಮಾಡಿರೋದೂನು ಒಬ್ರು ಪವರ್ ಅಲ್ಲಿ ಇರೋದನ್ನ ಅವ್ರ ಇನ್ಫ್ಲುಯೆನ್ಸ್ ಅಲ್ಲಿ ಇದೆಲ್ಲ ಆಗಿದೆ ಅಂತ ಒಂದು ಬಂದಿದೆ. ಇವತ್ತಿನ ಆದೇಶ ಲೋಕಾಯುಕ್ತ ಪೊಲೀಸ್ ಮೈಸೂರ್ಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಇನ್ವೆಸ್ಟಿಗೇಷನ್ ಒಂದ್ 3 ತಿಂಗಳ ಒಳಗಡೆ ಕಂಪ್ಲೀಟ್ ಆಗ್ಬೇಕು ಅಂತ. ಸೊ ಈಗ FIR ರಿಜಿಸ್ಟರ್ ಆಗಿ ಇನ್ವೆಸ್ಟಿಗೇಷನ್ ಶುರು ಆಗ್ಬಿಟ್ರೆ 3 ತಿಂಗಳ ಒಳಗಡೆ ರಿಪೋರ್ಟ್ ಏನಾಗುತ್ತೆ ಅಂತ ನೋಡೋಣ. ಇವಾಗ ಸಿಎಂ ಅವರನ್ನ ಬಂಧಿಸುವ ಅಧಿಕಾರ ಈಗ ತನಿಖೆ ನಡೆಸುವಂತ ಸಂದರ್ಭದಲ್ಲಿ ಹೌದು, ಎಲ್ಲರಿಗೂ ಆಪರ್ಚುನಿಟಿ ಇರುತ್ತೆ ಕೋರ್ಟ್ ಹೋಗಿ ಚಾಲೆಂಜ್ ಮಾಡಕ್ಕೆ. ಈಗ ಅವರು ಒಂದು ನಿನ್ನೆ ಆನರಬಲ್ ಹೈಕೋರ್ಟ್ ಸಿಂಗಲ್ ಬೆಂಚ್ ಆರ್ಡರ್ ನ ಅವರು ಚಾಲೆಂಜ್ ಮಾಡ್ತಾರೋ ಇಲ್ವೋ ಅದೊಂದು, ಇನ್ನೊಂದು ಇವತ್ತು ಆರ್ಡರ್ ಅಗೇನ್ ಇಟ್ಸ್ ಸೆಟ್ ಬ್ಯಾಕ್. ಇಟ್ ಇಸ್ ಅಪ್ ಟು ದೆಮ್. ಇವತ್ತು ಆರ್ಡರ್ ಆಗಿರೋದು, ಇವತ್ತು ಕೋರ್ಟ್ ತುಂಬಾ ಡೀಟೇಲ್ ಆಗಿ ಕಂಪ್ಲೇಂಟ್ ಎಲ್ಲಿಂದ ಶುರು ಆಯ್ತು, ದೇವರಾಜು ಇಂದ ಹೆಂಗೆ ಇದು ಚೇಂಜ್ ಆಫ್ ಸೇಲ್ ಡೀಡ್ ಆಗಿ, ಆಮೇಲೆ ಗಿಫ್ಟ್ ಡೀಡ್ ಆಗಿ, ಅದಾದ್ಮೇಲೆ A2 that is wife of the honorable chief minister ಅವರು ನಮ್ಗೆ ಕಾಂಪನ್ಸೇಟರಿ ಸೈಟ್ಸ್ ಕೊಡಿ ಅಂತ ಕೇಳಿ, ಇದು ಯಾವ ಸ್ಟೇಜ್ ಅಲ್ಲಿ ಹೆಂಗ್ ನಡೀತು ಅಂತ ಕೋರ್ಟ್ ಡೀಟೇಲ್ ಆಗಿ ಅವರು ಆರ್ಡರ್ ಅಲ್ಲಿ ಹೇಳಿದ್ದಾರೆ. ಆಮೇಲೆ ಇಸ್ ಆಲ್ಸೋ ರೆಫರ್ಡ್ ಟು ಆನರಬಲ್ ಗವರ್ನರ್ಸ್ ಅಪ್ರೂವಲ್ ಆಗಿದೆ ಅಂತ. ಆಮೇಲೆ ಹೈಕೋರ್ಟ್ ಅಬ್ಸರ್ವೇಷನ್ ಒಂದು 2 ಮೆನ್ಷನ್ ಮಾಡಿದ್ದಾರೆ. ಈಗ ಅವರು ಹೀಸ್ ಆಫ್ ದಿ ಒಪಿನಿಯನ್ ದಟ್ ವಿ ಹ್ಯಾವ್ ಮೇಡ್ ಔಟ್ ಅ ಕೇಸ್, ಅದಕ್ಕೆ ಅವರು ಲೋಕಾಯುಕ್ತ ಮೈಸೂರ್ನ ಡೈರೆಕ್ಟ್ ಮಾಡಿದ್ದಾರೆ. ಅದು ಅವ್ರ ಏನ್ ಹೇಳಿದ್ದಾರೆ ಅಂತಂದ್ರೆ ಇವರೆಲ್ಲ ಫ್ಯಾಮಿಲಿ ಮೆಂಬರ್ಸ್. ಇನ್ನೊಂದು ದೇವರಾಜ್ ಮಾಡಿರೋದೂನು ಒಬ್ರು ಪವರ್ ಅಲ್ಲಿ ಇರೋದನ್ನ ಅವ್ರ ಇನ್ಫ್ಲುಯೆನ್ಸ್ ಅಲ್ಲಿ ಇದೆಲ್ಲ ಆಗಿದೆ ಅಂತ ಒಂದು ಬಂದಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.